ನಾನು ಒಂದು ಸಂದ ಹೇಳ್ತೀನಿ, ನಾನು ಅಕಾಡೆಮಿಕಲಿ ಒಬ್ಬ ಆವ್ರೇಜ್ ಹುಡುಗ, ಬ್ರಿಲಿಯಂಟ್ ಅಲ್ಲ. ನನಗೆ ಇವತ್ತಿಗೂ ಇಂಗ್ಲೀಷ್ ಬರಲ್ಲ. ನನ್ನನ್ನು ಯಾರೋ ಕೇಳಿದ್ರು, ರೀ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟಾಗಿ ಮಾತಾಡಕ್ಕೆ ಕನ್ನಡ ಇದೆ ಅಲ್ವಾ, ಇಂಗ್ಲೀಷ್ ಹಾಕ್ಬೇಕು ಅಂತ. ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡಕ್ಕೆ. ಕರೆಕ್ಟ್ ಯಾಕೆ ತಪ್ಪು ಮಾತಾಡ್ತಿದ್ರೆ ಕನ್ನಡದ ಮೇಲೆ ಪ್ರೀತಿ ಇರೋದು. ಇಂಗ್ಲೀಷ್ ಗರ್ಲ್ ಫ್ರೆಂಡ್ ಇದ್ದಂಗೆ ಬ್ರದರ್ ಬದಲಾಗುತ್ತೆ, ಕನ್ನಡ ಅಮ್ಮ ಇದ್ದಂಗೆ ಒಬ್ಬಳೇ ಇರ್ತಾಳೆ. ಮತ್ತೆ ಟ್ರಾಲ್ ಪೇಜಸ್ ಅವ್ರು ನಾಳೆ ಮೆಟೀರಿಯಲ್ ಸಿಕ್ತು ಅವ್ರಿಗೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ರಾಲ್ ಆದ ವ್ಯಕ್ತಿ ನಾನು. ಬಹಳ ಖುಷಿಯಾಗುತ್ತೆ. ಅಪ್ಪ ಅಮ್ಮನ ಕಳ್ಕೊಂಡು ಎಲ್ಲೋ ಹಳ್ಳಿಯಲ್ಲಿ ಊಟಕ್ಕೂ ಸ್ಟ್ರಗಲ್ ಮಾಡ್ತಿರೋ ಹುಡುಗರು, ಕರ್ನಾಟಕ ಅಟ್ಲೀಸ್ಟ್ ನಮ್ಮನ್ನು ನೋಡುತ್ತಲ್ಲ, ಎಲ್ಲೋ ಹಳ್ಳಿಗಳಲ್ಲಿ ಕಳೆದೋಗಿರೋ ಹುಡುಗರು, 16 ವರ್ಷಕ್ಕೆ ತಂದೆ ತಾಯಿನ ಕಳ್ಕೊಂಡಂಥ ಹುಡುಗ ನಾನು. ನಂತರ ಪರಿಶ್ರಮ, ನೀಟ್ ಅಕಾಡೆಮಿ ಕಟ್ಟಿ ಇವತ್ತು 500ಕ್ಕೂ ಹೆಚ್ಚು ಜನ ಸ್ಟಾಫ್ ಇದ್ದಾರೆ. ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಇಳಿದಾಗ ಜನ ಬೆಂಬಲಿಸಿ 25 ದಿನದಲ್ಲಿ ಒಬ್ಬ ತಂದೆ ತಾಯಿ ಇಲ್ದಿರೋ ಹುಡುಗನ್ನ MLA ಮಾಡಿದ್ರು. ನಾನು ಈ ಸಂದರ್ಭದಲ್ಲಿ ನನ್ನ ಚಿಕ್ಕಬಳ್ಳಾಪುರ ಜನತೆಗೂ ಧನ್ಯವಾದ ಅರ್ಪಿಸ್ತೀನಿ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಬದುಕಿದೆ ಅನ್ನೋದಕ್ಕೆ ಆವಾಗ ಮಂತರಂತವರು ನನ್ನಂತವರು ಕರ್ನಾಟಕದ ರಾಜಕಾರಣದಲ್ಲಿ ಗೆಲ್ತಾನೆ ಇರ್ತೀವಿ. ನಾವೆಲ್ಲ ಡೆಮೋಕ್ರಸಿ ಬದುಕಿದೆ ಅನ್ನೋದಕ್ಕೆ ನಿದರ್ಶನಗಳು. ನಾನೆಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ, ಮತ್ತೆ ಎಲ್ಲ ತಾಯಂದ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮೇಡಮ್ 50, 55 ವರ್ಷ, 60 ವರ್ಷ ಆಗಿರುತ್ತೆ. ತಾವೆಲ್ಲರೂ ವಯಸ್ಸಿಗೆ ಬಂದಾಗ ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ, ಬೇಜಾರಾಗ್ತಾರೆ, ಕೆಲವರು ಡಿಪ್ರೆಸ್ ಆಗ್ತಾರೆ. ನಾನು ಹೇಳೋದಿಷ್ಟೇ, ಪಾಪ ಹುಡುಗ 20, 22 ವರ್ಷಕ್ಕೆ ಬಂದು ಅವನು ಪಾಡ್ಗೆ ಅವ್ನು ಓಡಾಡ್ಕೊಂಡಿರ್ತಾನೆ. ನೀವೇ ಬಲವಂತ ಮಾಡಿ ಬೇಗ ಮದುವೆಯಾಗು, ಸೊಸೆನ್ ತಗೊಂಬ ಅಂತ ಅವ್ನು ತಲೆ ಕೆಡಿಸಿ ಮದುವೆ ಮಾಡ್ತೀರಾ. ಮದುವೆ ಆದಮೇಲೆ ಹೆಂಡತಿ ಮಾತು ಕೇಳ್ತಾನೆ ಅಂತ ನೀವೇ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡ್ತೀರಾ. ನಾನೆಲ್ಲ ತಾಯಂದ್ರಿಗೂ ಹೇಳೋದು, ನೀವೇ ನೋಡಿ ಹುಡುಗಿನ ಮದುವೆ ಮಾಡಿ. ಹೆಂಡತಿ ಮಾತು ಕೇಳ್ತಾನೆ ಅಂತ ನೀವೇ ಕಂಪ್ಲೇಂಟ್ ಬಾಕ್ಸ್ ಬಿಚ್ಚಿದ್ರೆ ನಾವೊಂದು ಕ್ಲಾರಿಟಿ ಆಗಿರಿ ಮೇಡಮ್. ದಯವಿಟ್ಟು ಎಲ್ಲ ಹಿರಿಯರು ಇದೊಂದು, ನಿಮಗೆ ಹೇಳೋಷ್ಟು ದೊಡ್ಡವನಲ್ಲ ಮೇಡಮ್. ಎಲ್ಲ ಇಲ್ಲಿರ್ತಕ್ಕಂಥ ತಂದೆ ಸ್ಥಾನದಲ್ಲಿರೋರಿಗೆ, ತಾಯಿ ಅಂದ್ರಿಗೆ ಎಲ್ರಿಗೂ ಒಂದು ಮಾತು ಹೇಳ್ತೀನಿ. ಸರ್, ನಿಮ್ಗೊಂದು ಮಗನೋ ಮಗಳು ಆದಾಗ ನೀವೇನು ಮಾಡಿದ್ರಿ ಸರ್? 20-25 ವರ್ಷ ನಿಮ್ಮ ಮಗಳ ಫ್ಯೂಚರು, ನಿಮ್ಮ ಮಗ ಫ್ಯೂಚರು, ನಿಮ್ಮ ಮಗನಿಗೋಸ್ಕರ ಸೇವಿಂಗು, ಮಗಳಿಗೋಸ್ಕರ ಸೇವಿಂಗು, ಬರೀ ಅವ್ರಿಗೋಸ್ಕರನೇ ಸ್ಟ್ರಗಲ್ ಮಾಡಿದ್ರಿ. ನಿಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ನೀವು ನಿಮ್ಮ ಮಗಳನ್ನ ಪ್ರೀತಿಸಿದ್ರಿ. ನಿಮ್ಮ ಮಕ್ಕಳು ಅವ್ರ ಮಕ್ಕಳನ್ನ ಪ್ರೀತಿಸ್ತಾರೆ ಸರ್, ನಿಮ್ಮನ್ನ ಯಾಕೆ ಪ್ರೀತಿಸ್ತಾರೆ? ಯಾಕೆ ಮಿನಿಮಮ್ ಕಾಮನ್ ಸೆನ್ಸ್ ಗೊತ್ತಾಗ್ತಿಲ್ಲ? ನಿಮಗೆ ಮಾತ್ರ ನಿಮ್ಮ ತಂದೆ ತಾಯಿಗಿಂತ ಮಗಳೇ ಮುಖ್ಯ ಆದಾಗ ನಿಮ್ಮ ಮಗಳಿಗೆ ನೀವು ಹೆಂಗೆ ಸರ್ ಮುಖ್ಯ ಆಗ್ತೀರಾ? ಅವ್ರಿಗೂ ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ. ಅದಕ್ಕೆ ಒಂದು 50-55 ವರ್ಷ ಆದ್ಮೇಲೆ ಅವ್ರ ಪಾಡಿಗೆ ಅವ್ರು ಇಟ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವಿರಿ. ರಿಟೈರ್ಡ್ ಲೈಫಲ್ಲಿ ಇರೋ ಕೆಲವರು ಕಾಣಿಸ್ತಿದ್ದೀರಾ, ಸ್ವಲ್ಪ ದುಡ್ಡಿದ್ರೆ ಆತರ ಪಟ್ಟು ಮಕ್ಕಳಿಗೆಲ್ಲ ಕೊಡಬೇಡಿ.